ವಿದ್ಯಾರ್ಥಿಗಳೇ, ಕರ್ನಾಟಕ LMSಗೆ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್, ವೆಚ್ಚದ ಲೆಕ್ಕಾಚಾರಗಳು, ಅದರಲ್ಲೂ ಮುಖ್ಯವಾಗಿ TFC, TBC ಮತ್ತು TCಗಳನ್ನು ಹೇಗೆ ಲೆಕ್ಕ ಹಾಕಲಾಗುತ್ತೆ ಅಂತಂದು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್, TFC. TFC is the sum of all expenses that don't change with the amount of output or service a company produces in a short run. Think of this as cost that a company must pay even if they produce nothing at all. Some examples of fixed costs are rent or lease payment, salaries for administrative staff such as manager and accountant salary, insurance premium for property or liability, and depreciation of machinery and buildings, property tax, and interest payment on loan. These are the some examples of fixed cost. ವೆಚ್ಚದ ಒಟ್ಟು ಸ್ಥಿರ ವೆಚ್ಚದ ಲೆಕ್ಕಾಚಾರ. ಒಟ್ಟು ಸ್ಥಿರ ವೆಚ್ಚ ಎಂದರೆ ಉತ್ಪಾದನೆಯ ಮಟ್ಟದೊಂದಿಗೆ ಬದಲಾಗದೇ ಇರುವಂತಹ ವೆಚ್ಚ ಆಗಿದೆ. ಉತ್ಪನ್ನ ಪ್ರಮಾಣ ಎಷ್ಟೇ ಹೆಚ್ಚಾಗಲಿ, ಕಡಿಮೆ ಆಗಲಿ ಅಥವಾ 0 ಆಗಲಿ, ಈ ವೆಚ್ಚವನ್ನು ಉದ್ಯಮ ಅಲ್ಪಾವಧಿಯಲ್ಲಿ ಭರಿಸಲೇಬೇಕಾಗುತ್ತೆ. ಸ್ಥಿರ ವೆಚ್ಚಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಹೇಳೋದಾದ್ರೆ, ಕಟ್ಟಡದ ಬಾಡಿಗೆ, ಆಡಳಿತ ಸಿಬ್ಬಂದಿಗೆ ನೀಡುವಂತಹ ವೇತನ, ವಿಮಾ ಕಂತುಗಳು, ಯಂತ್ರೋಪಕರಣ ಮತ್ತು ಕಟ್ಟಡಗಳ ಸವಕಳಿ ಮೇಲೆ ಮಾಡುವಂತಹ ವೆಚ್ಚ, ಆಸ್ತಿ ತೆರಿಗೆಗಳು ಮತ್ತು ಸಾಲದ ಮೇಲಿನ ಬಡ್ಡಿ ಪಾವತಿಗಳು. ನೆಕ್ಸ್ಟ್, ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ TFC. There are 3 ways to calculate TFC. First one is sum of all fixed expenses. Second one, identify total cost at zero output. And finally, subtract total variable cost from total cost. This is also known as derived method. The first method to calculate TFC, sum up all fixed expenses. This is the first and most direct way, and it is simply to add all of fixed expenses. This involves identifying all costs that stay the same over a period of time and summing them. ಕ್ಯಾಲ್ಕುಲೇಷನ್ ಆಫ್ TFC. TFC ಅನ್ನು ಲೆಕ್ಕಾಚಾರ ಮಾಡುವಂತಹ ವಿಧಾನಗಳಲ್ಲಿ 3 ವಿಧಾನಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ ಸಮ್ ಅಪ್ ಆಲ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್, ಅಂದರೆ ಎಲ್ಲ ಸ್ಥಿರ ವೆಚ್ಚಗಳನ್ನು ಒಟ್ಟುಗೂಡಿಸುವುದು. ಎರಡನೇದಾಗಿ ಐಡೆಂಟಿಫೈ ಟೋಟಲ್ ಕಾಸ್ಟ್ ಅಟ್ ಜೀರೋ ಔಟ್ಪುಟ್, ಶೂನ್ಯ ಉತ್ಪಾದನೆ ಇದ್ದಾಗ ಒಟ್ಟು ವೆಚ್ಚವನ್ನು ಗುರುತಿಸುವುದು. ಮೂರನೇದಾಗಿ ಸಬ್ಟ್ರಾಕ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ ಫ್ರಮ್ ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚದಿಂದ ಒಟ್ಟು ಬದಲಾಗುವ ವೆಚ್ಚವನ್ನು ಕಳೆಯುವುದು. ಈ 3 ವಿಧಾನಗಳನ್ನು ಬಳಸಿ TFCಯನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ. ಮೊದಲನೇದಾಗಿ ಸ್ಥಿರ ವೆಚ್ಚಗಳನ್ನು ಒಟ್ಟುಗೂಡಿಸುವುದು. TFCಯನ್ನು ಲೆಕ್ಕಾಚಾರ ಮಾಡುವಂತಹ ನೇರ ವಿಧಾನ ಇದಾಗಿದೆ. ಒಂದು ನಿರ್ದಿಷ್ಟ ಅವಧಿಗೆ, ಅಂದರೆ ಮಾಸಿಕವಾಗಿ, ತ್ರೈಮಾಸಿಕ ಅಥವಾ ವಾರ್ಷಿಕ, ಈ ರೀತಿ ನಿರ್ದಿಷ್ಟ ಅವಧಿಗೆ ಸ್ಥಿರವಾಗಿರುವಂತಹ ಎಲ್ಲ ವೆಚ್ಚಗಳನ್ನು ಗುರುತಿಸಿ ಅವುಗಳನ್ನು ಒಟ್ಟಿಗೆ ಸೇರಿಸುವುದು.
ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಮಾಸಿಕ ವೆಚ್ಚಗಳು ಯಾವ ತರ ಇದಾವೆ ಅಂತಂದು ಮತ್ತು ಅವನು ಹೇಗೆ ಕೂಡಬೇಕು ಅಂತಂದು. ಮೊದಲನೇದಾಗಿ ಬಾಡಿಗೆ 50,000 ಇದೆ, ಮ್ಯಾನೇಜರ್ ಸ್ಯಾಲ್ರಿ 30,000, ವಿಮೆ 5,000 ಮತ್ತು ಸವಕಳಿ ವೆಚ್ಚ 10,000. ಹೀಗಿದ್ದಂತಹ ಸಂದರ್ಭದಲ್ಲಿ ಒಟ್ಟು ಸ್ಥಿರ ವೆಚ್ಚವನ್ನು ಕಂಡುಹಿಡಿಯುವುದಕ್ಕಾಗಿ ಈಗ ಹೇಳಿದಂತಹ ಬಾಡಿಗೆ, ವ್ಯವಸ್ಥಾಪಕ ವೇತನ, ವಿಮೆ ಮತ್ತು ಉಪಕರಣಗಳ ಸವಕಳಿ ವೆಚ್ಚ ಇವೆಲ್ಲವುಗಳನ್ನು ಕೂಡಬೇಕು. ಕೂಡಿದಾಗ 95,000 ರು ಬರುತ್ತೆ. ಇದು ಒಟ್ಟು ಸ್ಥಿರ ವೆಚ್ಚ. ನೆಕ್ಸ್ಟ್, identify the second method is to calculate TFC is identify total cost at zero output. This is the another method to find TFC by looking at the total cost when a firm produces 0 unit of output. When there is no production, variable costs are 0. Therefore, the total cost at 0 output is equal to the total fixed cost. The formula for calculating TFC is TFC equals TC when quantity of reduced equals 0. Let us we look at an cost schedule in this table. When the output is 0, the total cost is 200. Since total variable cost is 0 at this level of output, then total fixed cost must also be total cost, that is 200. ಉತ್ಪಾದನೆ 0 ಇರುವಂತಹ ಸಂದರ್ಭದಲ್ಲಿ ಒಟ್ಟು ವೆಚ್ಚವನ್ನು ಕಂಡುಹಿಡಿಯುವುದು. ಈ ಕೋಷ್ಟಕದಂತೆ ಸಂಸ್ಥೆ ಯಾವುದೇ ಘಟಕಗಳನ್ನು, ಅಂದ್ರೆ ಉತ್ಪಾದನಾ ಘಟಕಗಳು 0 ಇದ್ದಂತಹ ಸಂದರ್ಭದಲ್ಲಿ ಅದು ಕೇವಲ ಒಂದು ವೆಚ್ಚವನ್ನು ಮಾತ್ರ ಭರಿಸುತ್ತೆ, ಅದೇ ಸ್ಥಿರ ವೆಚ್ಚ. ಇಂತಹ ಸಂದರ್ಭದಲ್ಲಿ ಬದಲಾಗುವ ವೆಚ್ಚ ಶೂನ್ಯವಾಗಿರುತ್ತೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಉತ್ಪನ್ನ 0 ಇದ್ದಂತಹ ಸಂದರ್ಭದಲ್ಲಿ ಒಟ್ಟು ಸ್ಥಿರ ವೆಚ್ಚವು ಒಟ್ಟು ವೆಚ್ಚಕ್ಕೆ ಸಮನಾಗಿರುತ್ತದೆ. ಅದಕ್ಕೋಸ್ಕರ TFC ಈಕ್ವಲ್ಸ್ TC ವೆನ್ Q ಈಕ್ವಲ್ಸ್ 0 ಅಂತಂದು ನಾವು ಹೇಳಬಹುದು. This is the third method to calculate TFC. The method says that by subtracting the total variable cost from the total cost, then we derived total fixed cost. The formula for calculating TFC here is TFC equals TC minus TVC. For example, a firm has total cost of 15,000 and total variable cost is 9,000 for producing 100 units. In this situation, TFC equals TC, that is 15,000, minus TVC, that is 9,000, equals 6,000. ಒಟ್ಟು ವೆಚ್ಚದಿಂದ ಒಟ್ಟು ಬದಲಾಗುವ ವೆಚ್ಚವನ್ನು ಕಳೆಯುವುದು. ಒಂದು ನಿರ್ದಿಷ್ಟ ಉತ್ಪಾದನಾ ಮಟ್ಟಕ್ಕೆ ಒಟ್ಟು ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ ನಮಗೆ ಗೊತ್ತಾಗಿದ್ರೆ ಅದರ ಸಹಾಯದಿಂದ ನಾವು TC ಇಂದ TVC ಯನ್ನ ಕಳೆಯುವ ಮೂಲಕ TFC ಯನ್ನ ಲೆಕ್ಕಾಚಾರ ಮಾಡಬಹುದು. ಇದನ್ನ ಸೂತ್ರದಲ್ಲಿ TFC ಈಕ್ವಲ್ಸ್ TC ಮೈನಸ್
TVC. ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಉದ್ಯಮ ಸಂಸ್ಥೆ 100 ಯೂನಿಟ್ ಉತ್ಪನ್ನವನ್ನು ಉತ್ಪಾದಿಸುತ್ತಾ ಇದೆ. ಮತ್ತೆ ಅಷ್ಟು ಉತ್ಪನ್ನಗಳನ್ನು ಉತ್ಪಾದಿಸುವುದಕ್ಕಾಗಿ ಮಾಡುವ ಒಟ್ಟು ವೆಚ್ಚ 15,000 ಹಾಗೂ ಒಟ್ಟು ಬದಲಾಗುವ ವೆಚ್ಚ 9,000. ಹೀಗಿದ್ದಂತಹ ಸಂದರ್ಭದಲ್ಲಿ TFC ಈಕ್ವಲ್ಸ್ TC ಅಂದ್ರೆ 15,000 ಮೈನಸ್ TVC ಅಂದ್ರೆ 6,000 ಈಕ್ವಲ್ಸ್ 9,000. This is the calculation of total variable cost. TVC is the sum of all expenses that change directly with the level of output a firm produces. Methods to calculate TVC. There are two ways to calculate TVC. The first is to multiply the variable cost per unit or AVC by quantity of output. The second method is by subtracting the total fixed cost from total cost. Then we discuss first method, multiply variable cost per unit by dividing quantity produced. The formula for calculate TFC here is TVC equals total variable cost total TVC equals variable cost per unit into quantity of output. Then TVC equals AVC into Q. Total variable cost TVC ಒಟ್ಟು ಬದಲಾಗುವ ವೆಚ್ಚ. ಒಟ್ಟು ಬದಲಾಗುವ ವೆಚ್ಚ ಅಂದ್ರೆ ಉದ್ಯಮದ ಉತ್ಪನ್ನ ಮಟ್ಟಕ್ಕೆ ಅನುಗುಣವಾಗಿ ಬದಲಾಗುವಂತಹ ವೆಚ್ಚ ಆಗಿದೆ. ಅಂದ್ರೆ ಉತ್ಪನ್ನ ಪ್ರಮಾಣ ಹೆಚ್ಚಿದಂತೆ ಹೆಚ್ಚುವ, ಉತ್ಪನ್ನ ಪ್ರಮಾಣ ಕಡಿಮೆಯಾದಂತೆ ಕಡಿಮೆಯಾಗುವಂತಹ, ಒಂದು ವೇಳೆ ಉತ್ಪನ್ನ ಪ್ರಮಾಣ ಶೂನ್ಯವಾಗಿದ್ದರೆ ಇದು ಸಹ ಶೂನ್ಯವಾಗುವಂತಹ ಪ್ರವೃತ್ತಿಯನ್ನ ಹೊಂದಿರುತ್ತೆ. TVCಯನ್ನು 2 ವಿಧಾನಗಳ ಮೂಲಕ ಲೆಕ್ಕಾಚಾರ ಮಾಡಬಹುದಾಗಿದೆ. ಅದರಲ್ಲಿ ಮೊದಲನೇದಾಗಿ ಪ್ರತಿ ಯೂನಿಟ್ಗೆ ಬದಲಾಗುವ ವೆಚ್ಚವನ್ನ ಪ್ರತಿ ಯೂನಿಟ್ನ ಬದಲಾಗುವ ವೆಚ್ಚ ಅಂದ್ರೆ AVCಯನ್ನು ಉತ್ಪಾದಿಸಿದಂತಹ ಉತ್ಪನ್ನದಿಂದ ಗುಣಿಸುವ ಮೂಲಕ. ಇದು ಅತ್ಯಂತ ಸಾಮಾನ್ಯ ಮತ್ತು ನೇರ ವಿಧಾನ ಅಂತಂದು ಹೇಳಬಹುದು. ಒಂದು ಯೂನಿಟ್ ಉತ್ಪನ್ನವನ್ನು ಉತ್ಪಾದಿಸಲು ಎಷ್ಟು ಬದಲಾಗುವ ವೆಚ್ಚ ತಗುಲುತ್ತದೆ ಅಂತಂದು ನಮಗೆ ತಿಳಿದಿದ್ರೆ ಆಗ ನಾವು ಒಟ್ಟು ಸರಾಸರಿ ಬದಲಾಗುವ ವೆಚ್ಚವನ್ನು ಉತ್ಪನ್ನ ಘಟಕಗಳ ಸಂಖ್ಯೆಯಿಂದ ಗುಣಿಸುವ ಮೂಲಕ ಒಟ್ಟು ಬದಲಾಗುವ ವೆಚ್ಚವನ್ನ ಕಂಡುಹಿಡಿಯಬಹುದು. ಸೂತ್ರದಲ್ಲಿ TVC ಈಕ್ವಲ್ಸ್ AVC ಇಂಟು Q. AVC ಅಂದ್ರೆ ಸರಾಸರಿ ಬದಲಾಗುವ ವೆಚ್ಚ ಅಂದ್ರೆ ಪ್ರತಿ ಯೂನಿಟ್ಗೆ ಮಾಡಲಾಗುವಂತಹ ಬದಲಾಗುವ ವೆಚ್ಚ. Q ಅಂದ್ರೆ ಉತ್ಪನ್ನ ಪ್ರಮಾಣ. ಬದಲಾಗುವ ವೆಚ್ಚಗಳನ್ನ ಕೆಲವು ಬದಲಾಗುವ ವೆಚ್ಚಗಳಿಗೆ ಉದಾಹರಣೆಯನ್ನ ಕೊಡೋದಾದ್ರೆ ನೇರ ಕಚ್ಚಾ ವಸ್ತುಗಳ ಮೇಲೆ ಮಾಡಲಾಗುವಂತಹ ವೆಚ್ಚ, ಜೊತೆಗೆ ತಾತ್ಕಾಲಿಕ ಕಾರ್ಮಿಕರಿಗೆ ನೀಡುವಂತಹ ವೇತನ, ಸಾಗಾಟ ವೆಚ್ಚ, ಯಂತ್ರಗಳ ಸವಕಳಿ ವೆಚ್ಚ, ವಿದ್ಯುತ್ ಬಳಸಿದ್ದಕ್ಕಾಗಿ ಮಾಡಲಾಗುವಂತಹ ವೆಚ್ಚ. ಈ ವೆಚ್ಚಗಳು ಒಂದು ಉದಾಹರಣೆಯನ್ನ ಕೊಟ್ಟು ಲೆಕ್ಕಾಚಾರ ಯಾವ ರೀತಿ ಅಂತಂದು ಹೇಳೋದಾದ್ರೆ, ಪ್ರತಿ ಒಂದು ಉದ್ಯಮವು ಪೆನ್ನುಗಳನ್ನ ಉತ್ಪಾದನೆ ಮಾಡ್ತಾ ಇದೆ ಮತ್ತು ಉದ್ಯಮ ಪೆನ್ನುಗಳನ್ನ ಉತ್ಪಾದನೆ ಒಂದು ಪೆನ್ನನ್ನು ಉತ್ಪಾದನೆ ಮಾಡೋದಿಕ್ಕಾಗಿ ಕಚ್ಚಾ ವಸ್ತುವಿನ ಮೇಲೆ ಮಾಡುತ್ತಿರುವಂತಹ ವೆಚ್ಚ 5 ರೂಪಾಯಿ, ತಾತ್ಕಾಲಿಕ ಕಾರ್ಮಿಕರಿಗೆ ನೀಡುವಂತಹ ವೇತನ ಕೂಲಿ 200 ರೂಪಾಯಿ, ಮತ್ತೆ ಇತರೆ ವೆಚ್ಚಗಳು ಎಲ್ಲ ಸೇರಿ 1 ರೂಪಾಯಿ. ಹೀಗಿದ್ದಂತಹ ಸಂದರ್ಭದಲ್ಲಿ ಉದ್ಯಮದ
AVC ಅಂದರೆ ಪ್ರತಿ ಪೆನ್ನಿನ ಬದಲಾಗುವ ವೆಚ್ಚ 8 ರೂಪಾಯಿ ಆಗುತ್ತೆ. ಮತ್ತೆ ಉದ್ಯಮ 10,000 ಪೆನ್ನುಗಳನ್ನು ಉತ್ಪಾದನೆ ಮಾಡಿದರೆ ಆಗ TVC ಈಕ್ವಲ್ಸ್ 8 ಪೆನ್ನುಗಳು ಇಂಟು 10,000. TVC ಈಕ್ವಲ್ಸ್ 8 ರೂಪಾಯಿ ಪ್ರತಿ ಪೆನ್ನಿಗೆ ಇಂಟು 10,000 ಪೆನ್ನುಗಳು ಈಕ್ವಲ್ಸ್ 80,000 ಆಗುತ್ತೆ. This is the second method. Subtract total fixed cost from total cost. Here TVC is by subtracting the total fixed cost from total variable cost. We find TVC by subtracting total fixed cost from total cost. This is based on the fundamental cost equation, which is TC equals TFC plus TVC. By rearranging this formula, we can get TVC equals TC minus TFC. ಅಂದರೆ ಒಟ್ಟು ವೆಚ್ಚದಿಂದ ಒಟ್ಟು ಸ್ಥಿರ ವೆಚ್ಚವನ್ನು ಕಳೆಯುವ ಮೂಲಕ ಒಟ್ಟು ಬದಲಾಗುವ ವೆಚ್ಚವನ್ನು ಪಡೆಯುವಂತಹ ವಿಧಾನ. ಒಂದು ನಿರ್ದಿಷ್ಟ ಉತ್ಪಾದನೆಯ ಮಟ್ಟಕ್ಕೆ ಉದ್ಯಮದ ಒಟ್ಟು ವೆಚ್ಚ ಮತ್ತು ಉದ್ಯಮದ ಒಟ್ಟು ಸ್ಥಿರ ವೆಚ್ಚ ತಿಳಿದಿದ್ದರೆ ಇವುಗಳ ಸಹಾಯದಿಂದ ನಾವು TVCಯನ್ನು ಲೆಕ್ಕ ಹಾಕಬಹುದು. ಹಾಗಾಗಿ ಇದನ್ನ ಸೂತ್ರದಲ್ಲಿ TC ಈಕ್ವಲ್ಸ್ TFC ಪ್ಲಸ್ TVC, ಇದು ಮೂಲಭೂತವಾದಂತಹ ಸೂತ್ರ. ಈ ಸೂತ್ರವನ್ನ ಸ್ವಲ್ಪ ಅಲ್ಟರ್ನೇಟ್ ಮಾಡಿದಂತಹ ಸಂದರ್ಭದಲ್ಲಿ TVC ಈಕ್ವಲ್ಸ್ TC ಮೈನಸ್ TFC. ಒಂದು ಉದಾಹರಣೆಯೊಂದಿಗೆ ಹೇಳೋದಾದ್ರೆ, ಒಂದು ಪೆನ್ನಿನ ಕಂಪನಿ 10,000 ಪೆನ್ನುಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ಮತ್ತೆ ಅಷ್ಟು ಪೆನ್ನುಗಳನ್ನು ಉತ್ಪಾದನೆ ಮಾಡೋದಕ್ಕಾಗಿ ಮಾಡಲಾಗುತ್ತಿರುವಂತಹ ಒಟ್ಟು ವೆಚ್ಚ 1 ಲಕ್ಷ ಮತ್ತು ಒಟ್ಟು ಸ್ಥಿರ ವೆಚ್ಚ 20,000 ರೂಪಾಯಿ. ಇವೆರಡೂ ನಮಗೆ ತಿಳಿದಿದ್ರೆ ಅಂತಹ ಸಂದರ್ಭದಲ್ಲಿ TVCಯನ್ನ ಒಟ್ಟು ಪೆನ್ನಿನ ಒಟ್ಟು ವೆಚ್ಚ 1 ಲಕ್ಷ ಮೈನಸ್ ಒಟ್ಟು ಸ್ಥಿರ ವೆಚ್ಚ 20,000 ಈಕ್ವಲ್ಸ್ 80,000 TVC ಆಗಿರುತ್ತೆ. ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಾಸ್ಟ್. Finally, let's we talk about total cost or TC. Total cost is the entire expenditure of a firm incurs to produce a specific quantity of goods. It includes all costs associated with production, both fixed and variable. The fundamental formula for calculating TC is simply adding total fixed cost and total variable cost. Hence, the formula for TC equals TFC plus TVC. ಕೊನೆಯದಾಗಿ ಒಟ್ಟು ವೆಚ್ಚದ ಲೆಕ್ಕಾಚಾರ. ಒಟ್ಟು ವೆಚ್ಚ ಅಂದರೆ ಉದ್ಯಮ ಸಂಸ್ಥೆ ನಿರ್ದಿಷ್ಟ ಪ್ರಮಾಣದ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡುವುದಕ್ಕೆ ಮಾಡಲಾಗುವಂತಹ ಎಲ್ಲ ವೆಚ್ಚಗಳನ್ನು ಒಟ್ಟು ವೆಚ್ಚ ಅಂತಂದು ಕರೆಯಲಾಗುತ್ತೆ. ಇದು ಉತ್ಪಾದನೆಗೆ ಸಂಬಂಧಿಸಿದಂತಹ ಎಲ್ಲ ವೆಚ್ಚಗಳು ಅಂದರೆ ಒಟ್ಟು ಸ್ಥಿರ ವೆಚ್ಚಗಳು ಮತ್ತು ಒಟ್ಟು ಬದಲಾಗುವ ವೆಚ್ಚಗಳ ಎರಡನ್ನೂ ಸಹ ಒಳಗೊಂಡಿರುತ್ತೆ. ಹಾಗಾದ್ರೆ ಒಟ್ಟು ವೆಚ್ಚವನ್ನು ಲೆಕ್ಕಾಚಾರ ಮಾಡೋದು ಹೇಗೆ? ಇದನ್ನು ಲೆಕ್ಕಾಚಾರ ಮಾಡೋದಿಕ್ಕೆ ಒಂದು ಮೂಲಭೂತವಾದಂತಹ ಸೂತ್ರ ಇದೆ. ಅದೇ TC ಈಕ್ವಲ್ಸ್ TFC ಪ್ಲಸ್ TVC. TFC ಅಂದರೆ ಒಟ್ಟು ಸ್ಥಿರ ವೆಚ್ಚ, ಅಂದರೆ ಉತ್ಪನ್ನ ಪ್ರಮಾಣದೊಂದಿಗೆ ಬದಲಾಗದೇ ಇರುವಂತಹ ವೆಚ್ಚ. TVC ಅಂದರೆ ಒಟ್ಟು ಬದಲಾಗುವ ವೆಚ್ಚ, ಅಂದರೆ ಉತ್ಪನ್ನ ಪ್ರಮಾಣದೊಂದಿಗೆ ಬದಲಾಗುವಂತಹ ವೆಚ್ಚ ಅಂತಂದು ಹೇಳ್ಬೋದು. ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಒಂದು ಉದ್ಯಮ ಒಟ್ಟು 200 ಟಿ ಶರ್ಟ್ಗಳನ್ನು ಉತ್ಪಾದನೆ ಮಾಡ್ತಾ ಇದೆ.
200 ಟಿ ಶರ್ಟ್ಗಳನ್ನು ಉತ್ಪಾದನೆ ಮಾಡೋದಕ್ಕಾಗಿ ಮಾಡಲಾಗುತ್ತಿರುವಂತಹ ಒಟ್ಟು ಸ್ಥಿರ ವೆಚ್ಚ 30,000 ಹಾಗೂ ಒಟ್ಟು ಬದಲಾಗುವ ವೆಚ್ಚ 40,000. ಹೀಗಿದ್ದಂತಹ ಸಂದರ್ಭದಲ್ಲಿ TCಯನ್ನು ನಾವು ಯಾವ ರೀತಿ ಲೆಕ್ಕಾಚಾರ ಮಾಡಬಹುದು ಅಂತ. TC ಈಕ್ವಲ್ಸ್ ಒಟ್ಟು ಸ್ಥಿರ ವೆಚ್ಚ 30,000 ಪ್ಲಸ್ ಒಟ್ಟು ಬದಲಾಗುವ ವೆಚ್ಚ 40,000 ಈಕ್ವಲ್ಸ್ ಒಟ್ಟು 70,000 ರು ಉದ್ಯಮದ TC ಆಗಿದೆ. ಅಂದ್ರೆ ಉದ್ಯಮ ಮಾಡುತ್ತಿರುವಂತಹ ಒಟ್ಟು ವೆಚ್ಚ 70,000 ರೂಗಳು. ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್.